ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ಈ ದಿವಸ ಬೆಳಿಗ್ಗೆ ನಾವೆಲ್ಲರೂ ಆತನನ್ನು ಆರಾಧಿಸುವಂತ ಒಂದು ಕೃಪೆಯನ್ನು ಕರ್ತನ ನಮಗೆ ಅನುಗ್ರಹಿಸಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಿಯಲ್ಲಿ ನಾವು ಆತನಗೋಸ್ಕರ ರಾಗಗಳನ್ನು ಹಾಡಿ ಸ್ತುತಿಸಿ ಕೊಂಡಾಡಿ ಪ್ರಾರ್ಥನೆಗಳ ಮೂಲಕ ನಾವು ಸಮಯವನ್ನು ಕಳೆದಿರುವಾಗ ದೈವ ಸಂದೇಶದ ಕಡೆಗೆ ಹೋಗೋಣ. ದೇವರ ವಾಕ್ಯಗಳನ್ನು ಕೇಳೋದಕ್ಕಿಂತ ಮುಂಚೆ ನಾವು ತಲೆಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ವಿಶೇಷವಾಗಿ ಪ್ರೀತಿ ಮಾಡಿಕೊಂಡು ಬಂದಂತ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಶುಭ ದಿನ, ಒಳ್ಳೆ ದಿನ ಸ್ವಾಮಿ. ಸಬ್ಬತ್ ದಿವಸ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಆರಾಧನೆ ಮಾಡುವಂತ ದಿನ ಸ್ವಾಮಿ. ನಾವು ನಿನ್ನ ಸನ್ನಿಧಿಗೆ ಬರುವಂತೆ ಕರ್ತನೆ, ಈ ಒಂದು ಮಾಧ್ಯಮದ ಮೂಲಕ ನಿನ್ನ ಬಳಿಯಲ್ಲಿ ಕೂತ್ಕೊಂಡು ಸ್ವಾಮಿ ದೈವ ಸಂದೇಶವನ್ನು ಕೇಳುವಂತ ಕೃಪೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಲೋಕದ ಕಟ್ಟ ಕಡೆಯಲ್ಲಿ ಸ್ವಾಮಿ ಅನೇಕ ಜನರು ಯಥಾರ್ಥವಾದ ಮನಸ್ಸಿನಿಂದ, ನಂಬಿಗಸ್ತಿಕೆಯಿಂದ, ಪ್ರಾಮಾಣಿಕತೆಯಿಂದ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಬಂದು ಆರಾಧನೆಗಳನ್ನು ಮಾಡುತ್ತಾ ಈ ಆನ್ಲೈನ್ ಸರ್ವಿಸಸ್ ಗಳಲ್ಲಿ ಭಾಗವಹಿಸುತ್ತಾ ಇರುವುದರಿಂದ ನಿನಗೆ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ ಸ್ವಾಮಿ. ಈಗಾಗಲೇ ಅನೇಕ ಸ್ಥಳಗಳಲ್ಲಿ ಮಾರ್ಗಗಳನ್ನು ಮಾಡಿಕೊಟ್ಟಿದೆ ಸ್ವಾಮಿ. ನಿನ್ನ ಆಲಯದ ಬಾಗಿಲುಗಳನ್ನು ತೆರೆಯ ಮಾಡಿದೆ, ನಿನಗೆ ಸ್ತೋತ್ರ. ಸ್ಥಿತಿಗತಿಗಳನ್ನು ಸರಿಪಡಿಸ್ತಾ ಇದೆ, ನಿನಗೆ ಸ್ತೋತ್ರ. ನಮ್ಮ ಜೀವನದ ಪ್ರಾರಂಭವನ್ನು ತಿರುಗಿ ಪುನಃ ಸ್ಥಾಪನೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಈ 7 ತಿಂಗಳಿನ ಪ್ರಯಾಣದಲ್ಲಿ ಸ್ವಾಮಿ ನಂಬಿಗಸ್ತನಾಗಿ ನಡೆದು ನಮ್ಮನ್ನು ಜೀವಂತವಾಗಿಟ್ಟದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ನೀನು ಅತಿ ಉತ್ತಮನು, ಮಹೋನ್ನತನು ಸ್ವಾಮಿ, ಪರಿಶುದ್ಧಳ ದೇವರು ಸ್ವಾಮಿ, ಕನಿಕರವುಳ್ಳ ತಂದೆಯೂ ನೀನಾಗಿದೆ, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಅಗಾಧವುಳ್ಳ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ಅನುಭವಿಸುವಂಥದ್ದು ಬಹಳ ಮುಖ್ಯವಾಗಿದೆ. ನಮ್ಮ ಸುತ್ತಮುತ್ತಲು ಹಾದು ಹೋಗುವಂತ ಪರಿಸ್ಥಿತಿಗಳನ್ನು ನೋಡಿ, ಕಂಡು, ಅರ್ಥ ಮಾಡಿಕೊಂಡು ಕರ್ತನೆ ಸ್ವಾಮಿ, ನಾವು ನಿನಗೆ ಭಯ ಪಡುವಂತವರಾಗಬೇಕು, ನಿನ್ನನ್ನು ನಂಬುವಂತವರಾಗಿರ್ಬೇಕು, ನಿನಗೆ ಸಲ್ಲಿಸಬೇಕಾದಂತ ತಕ್ಕ ಗೌರವ ಸನ್ಮಾನವನ್ನು ಕರ್ತನೆ ನಾವು ಸಲ್ಲಿಸುವಂತವರಾಗಬೇಕು ಕರ್ತನೆ. ಈ ದಿವಸ ನಿನ್ನ ಜೀವುಳ್ಳ ವಾಕ್ಯಗಳನ್ನು ಕೇಳಲಿಕ್ಕಿದ್ದೇವೆ ಕರ್ತನೆ. ನೀನು ನಮ್ಮ ಜೊತೆಲೆ ಮಾತನಾಡು. ಪ್ರತ್ಯೇಕವಾಗಿ ದೈವ ಸಂದೇಶವನ್ನು ಕೇಳುವಂತ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದವಿರಲಿ ಸ್ವಾಮಿ. ನಿನ್ನ ಕೃಪಾ ಹಸ್ತ ಇವರ ಮೇಲೆ ನೆಲೆಗೊಳಿಸು ಸ್ವಾಮಿ. ಇವರು ಮಾಡುವಂತ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡು. ಇವರ ಕುಟುಂಬವನ್ನು ಸ್ವಾಮಿ, ಗಂಡಂದಿರನ್ನು, ಪತ್ನಿಯಂದಿರನ್ನು ಸ್ವಾಮಿ, ಅವರ ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಯಾರಾದ್ರೂ ಅಸ್ವಸ್ಥಲಿದ್ದಾದ್ರೆ, ಕಾಯಿಲೆಯಲ್ಲಿದ್ದಾದ್ರೆ ಸ್ವಾಮಿ, ಅವರನ್ನು ಮುಚ್ಚಿ ಗುಣಪಡಿಸು ಸ್ವಾಮಿ. ಯಾರಾದ್ರೂ ಒಂದು ಭಯದ ಆತ್ಮಕ್ಕೆ ಒಳಗಾಗಿದ್ಯಾದ್ರೆ ನೀನು ಒಂದು ಭಯದಿಂದ ಅವರನ್ನು ತಪ್ಪಿಸಿ ಸ್ವಾಮಿ. ನೀನು ಒಂದು ರಕ್ಷಣೆ, ಸುರಕ್ಷತೆಯನ್ನು ಅವರಿಗೆ ನೀಡು ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ ಕರ್ತನೆ. ಘನ ಮಾನ ಮಹಿಮೆ ನಿನಗಾಗ್ಲಿ. ಈ ಒಂದು ಮುಂದಿನ ಸಮಯವನ್ನು ನಾವು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಈ ದಿವಸ ಧ್ಯಾನ ಮಾಡ್ಲಿಕ್ಕಿರುವಂತ ದೇವರ ವಾಕ್ಯವು ಅರಣ್ಯಕಾಂಡದ ಪುಸ್ತಕ 13ನೇ ಅಧ್ಯಾಯದ ಭಾಗದಿಂದ ಮತ್ತು ಇಡೀ 14ನೇ ಅಧ್ಯಾಯದವರೆಗೆ ನಾವು ಓದಿದ್ಯಾದ್ರೆ ಒಂದು ಮುಖ್ಯವಾದಂತ, ಒಂದು ಐತಿಹಾಸಿಕವಾದಂತ ಒಂದು ಘಟನೆಯು ನಮಗೆ ಭಾಗದಲ್ಲಿ ಕಂಡು ಬರುವಂತದ್ದಾಗಿದೆ. गिनती का किताब उसके 13 और 14वें अध्याय को अगर हम लोग ध्यान करेंगे, एक ऐसी ऐतिहासिक घटना को हमें देखने को मिलता है. और उस घटना में जाने से पहले एक छोटा सा परिचय मैं दे दो. ಒಂದು ಪರಿಚಯ ಮಾಡ್ಲಿಕ್ಕೆ ಇಷ್ಟಪಡುವಂತ ಅದೇನಂತಂದ್ರೆ, ಇಫ್ ಐ ಹ್ಯಾವ್ ಟು ಆಸ್ಕ್ ಹೌ ಮೆನಿ ಆಫ್ ಯು ಆರ್ ಸ್ಟಿಲ್ ಲಿವಿಂಗ್ ಇನ್ ಅ ಫಿಯರ್, ನಮ್ಮಲ್ಲಿ ಎಷ್ಟು ಜನ ಒಂದು ಭಯದಿಂದ ತುಂಬಿ ನಾವು ಈ ದಿವಸ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಕೇಳುವಾಗ ಡೆಫಿನೆಟ್ ಆಗಿ ಬಹಳ ಜನರ ಪ್ರತ್ಯುತ್ತರ ಏನಾಗ್ತದೆ ಗೊತ್ತುಂಟಾ? ಇಲ್ರಿ, ನಮಗೆ ಅಷ್ಟು ಭಯ ಇಲ್ಲ. ನಮಗೆ ಈ ಕೊರೋನಾ ವೈರಸ್ ನ ಒಂದು ಪ್ರಾರಂಭವಾಗಿರುವಾಗ ಯಾವ ಒಂದು ಭಯದಲ್ಲಿ, ಯಾವ ಒಂದು ದಿವಸಗಳಲ್ಲಿ, ಯಾವ ಒಂದು ಘೋರ ಒಂದು ಭಯದ ಆತ್ಮದ ಒಂದು ಪರಿಸ್ಥಿತಿಯಲ್ಲಿ ನಾವು ಹಾದು ಹೋದ್ವಿ ಎಂಬುದಾಗಿ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ. हम सभी को पता है कि कितने डर का माहौल, अगर ये डर ये शब्द का इस्तेमाल करो, डर चीज क्या है, ಭಯ ಏನುಂಟು, ಭಯದಿಂದ ಏನಾಗ್ತದೆ ಮತ್ತು ಭಯವು ಎಷ್ಟು ಭಯಂಕರವಾಗಿದೆ. ಈ ಭಯದಲ್ಲಿ ಒಳಗಾಗಿ ಎಷ್ಟು ಜನ ಕಾಯಿಲೆಗೆ ಒಳಗಾಗ್ತಿದ್ದಾರೆ, ಎಷ್ಟು ಜನ ಮರಣಕ್ಕೆ ಈಡಾಗ್ತಾ ಇದ್ದಾರೆ, ಎಂಥ ಪರಿಸ್ಥಿತಿಯಲ್ಲಿ ನಾವು ಹಾದೋದಿವು, ಎಷ್ಟೋ ಜನರಿಗೆ ಎಷ್ಟೋ ರೀತಿಯ ಹಣದ ಕೊರತೆಗಳಿಂದ ಹಾದೋದ್ರು. ಭಯ ಎಂಬುದಾಗಿ ಹೇಳುವಾಗ ಈ 7 ತಿಂಗಳಿನ ಒಂದು ಪ್ರಯಾಣದ ಮಧ್ಯದಲ್ಲಿ, ಪ್ರಾರಂಭದಲ್ಲಿ ಏನೋ ಶುರುವಾತ್ में जो है, जो दिन, जो हालात, जो स्थितियों से लोग गुजरे हैं ना, उसका अनुभव जो है शायद वो कभी भूल नहीं सकते हैं. उनके दिमाग में, उनके जहन में बैठ गया है. डर का माहौल क्या है, डर क्या चीज है, डर कैसे पैदा हो गया, या फिर वो डर का अनुभव से हम लोग कैसे गुजरे, इसका वर्णन सभी लोग कर सकते हैं. वो डर
बीमारी का डर हो सकता है, वो डर जो है बुरे परिस्थितियों का डर था, वो डर जो पैसों की कमी घटियों का डर था, वो डर कि मैं अपने प्रियो को खो दूंगा, मेरे परिवार वालों को खो दूंगा, वो बीमारी मुझे लग जाएगी। ये डर जो है, ये डर का मातम जो है, ये मौत का मातम जो है, जो बीते हुए दिनों से गुजरे, उन सभी अनुभवों से गुजरने के बाद में अब मैं आपको बोल दूं कि जब लोग ट्रैवल कर रहे हैं, सफर कर रहे हैं, घूम रहे हैं, बस में हैं, ट्रेन में हैं, या फिर रास्ते में हैं, बिना मास्क में हैं, ಎಲ್ಲರಿಗೆ ಏನಾಗ್ತದೆ ಗೊತ್ತುಂಟಾ, ಈಗ ಯಾರಿಗೆ ರೋಗದ ಭಯ ಕಾಣ್ತಾ ಇಲ್ಲ, ಈಗ ಯಾರು ರೋಗಕ್ಕೆ ಭಯ ಪಡ್ತಾ ಇಲ್ಲ, ಈಗ ಈ ರೋಗದ ಜೊತೆಯಲ್ಲಿ ಜೀವಿಸುವಂತ ಒಂದು ಧೈರ್ಯ, ಜೀವಿಸುವಂತ ಒಂದು ಶಕ್ತಿ, ಜೀವಿಸುವಂತ ಒಂದು ಕಾನ್ಫಿಡೆನ್ಸ್ ಈಗ ಜನರಿಗೆ ಬಂದಿದೆ. ಮತ್ತು ಜೀವಿಸುವುದೇ ಮಾತ್ರ ಅಲ್ಲ, ಈ ರೋಗವನ್ನು ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡಬೇಕು, ಯಾವ ರೀತಿಯಲ್ಲಿ ಎದುರಿಸಬೇಕು, ಒಂದು ಜ್ಞಾನ, ಒಂದು ತಿಳುವಳಿಕೆಯನ್ನು ಜನರು ಪಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಮುಂದೆ ಸಾಗ್ತಾ ಇದ್ದಾರೆ. डर का माहौल तो बीत गया है, डर के बिना वो जी रहे हैं, और वो डर का बीमारी का सामना करते हुए, आप रास्ते पर देखो, आप शहर में देखो, आप ट्रैवल करते समय में देखो, ऐसे लगता है अब लोग कोरोना से नहीं डर रहे हैं, अब कोरोना लोगों से डर रहा है, क्योंकि लोग बाहर निकल चुके हैं। डर का हालात सुधर गया है, लोग डर से बाहर निकल गए हैं। अब बिना डरे, बिना मास्क पहने, बिना किसी चीज के लोग जो है शायद अपने जिंदगी को नॉर्मल कर रहे हैं, और वो लोग आगे बढ़ रहे हैं। डर वो चीज है जो इंसान को अंदर ही अंदर परेशान करता है। बहुत से अलग अलग डर हो सकते हैं, और वो डर क्या है पता है, ये हो सकता है डर एक ही चीज है, वो नेगेटिव चीज है, ನಕಾರಾತ್ಮಕವಾಗಿರುವಂತ ಒಂದು ಸಂಗತಿ. ಆ ಭಯ ಯಾವಾಗ ಹುಟ್ಟುತ್ತದೆ ಗೊತ್ತುಂಟಾ, ನನಗೇನಾದ್ರೂ ಕೇಡಾಗ್ಬೋದಾ, ನನಗೇನಾದ್ರೂ ಕೆಟ್ಟದು ಸಂಭವಿಸಬಹುದಾ, ನಾನೇನಾದ್ರೂ ನನ್ನ ಪ್ರಾಣ ಕಳ್ಕೊಳ್ಬಹುದಾ, ಅಥವಾ ನನಗೇನಾದ್ರೂ ಅಪಘಾತ ಜರುಗಬಹುದಾ ಎಂಬ ಅನೇಕ ಒಂದು ಭಯಗಳಲ್ಲಿ ಜನರು ಜೀವಿಸುವಂತವರಾಗಿದ್ದಾರೆ. देयर आर डिफरेंट काइंड्स ऑफ फियर, अलग अलग तरह के डर है. मामूली सा डर हो सकता है, छोटा डर हो सकता है, बहुत बड़ा डर हो सकता है, या फिर बहुत भयंकर भी डर हो सकता है, जो इंसान को अंदर ही अंदर जो है परेशान करते हुए उसके जान को भी जोखिम में डाल सकता है. बच्चों को पूछें तो अभी जो है उनको कोई स्कूल का कोई बहुत ही एग्जाम्स का डर उनको नहीं है. ಮಕ್ಕಳಿಗೆ ಬಹುಶಃ ನಾರ್ಮಲ್ ಲೈಫ್ ನ ಒಂದು ಸ್ಕೂಲ್ ಲೈಫ್ ಇರ್ತಿತ್ತಂದ್ರೆ ಪ್ರತಿಯೊಂದು ಎಕ್ಸಾಮ್ ಬರುವಾಗ ಒಂದು ಮಕ್ಕಳಿಗೆ भय ಇರುವಂತದಾಗಿದೆ. कोई एम्प्लॉयज जो है जहां पर काम करते हैं ना, उनको हमेशा अपने बॉस का, अपने इंचार्ज का, अपने सुपीरियर का एक डर होता है कि जो भी काम कर रहे हैं ना, वो उस काम का रिपोर्ट उन्हें देना पड़ता है. ಯಾರು ಎಂಪ್ಲಾಯೀಸ್ ಗಳು ಕೆಲಸ ಮಾಡ್ತಾರೆ ನೋಡ್ರಿ, ಒಂದು ಬಾಸ್ ಆಗಿರ್ತಾರೆ, ಇನ್ಚಾರ್ಜ್ ಆಗಿರ್ತಾರೆ, ಸುಪೀರಿಯರ್ ಆಗಿರ್ತಾರೆ, ಅವರಿಗೆ ತಮ್ಮ ಕೆಲಸದ ರಿಪೋರ್ಟ್ ಕೊಡಬೇಕಂತಂದ್ರೆ ಅದೊಂದು ಭಯದಲ್ಲಿ ಜೀವಿಸುವಂತವರಾಗಿದ್ದಾರೆ. ಒಂದು ವೇಳೆ ರಾತ್ರಿಯಲ್ಲಿ ಮಲಗಿಕೊಂಡಿದೆ ಆದ್ರೆ, ಅಯ್ಯೋ ಕಳ್ಳರು ನಮ್ಮ ಮನೆಯನ್ನು ದೋಚ್ಕೊಂಡು ಹೋಗ್ತಾರಾ, ಅಥವಾ ನಮ್ಮ ಮನೆಯಲ್ಲಿರುವಂತಹ ಸಾಮಾನು ಕದ್ಕೊಂಡು ಹೋಗ್ತಾರಾ ಎಂಬ ಒಂದು ಭಯದಲ್ಲಿ ಜೀವಿಸುವಂತವರಾಗಿದ್ದಾರೆ. मान लो घर के हालात जो है, परिस्थितियां ठीक नहीं है, एक प्रोटेक्शन, सुरक्षित हालात नहीं है, तो शायद कहीं ना कहीं जो लोग सोते समय में भी, रात में भी जो है, उन्हें जो है क्या है, चोरों का डर होता है कि चोर कहीं पर आकर चोरी करके चले जाएंगे. कुछ लोगों को ऐसे भी होता है कि अरे भूकंप हो जाएगा, बारिश आ जाएगी, बुलडोल हो जाएगा, या फिर कुछ भी अलग अलग डर के माहौलों में जीने की स्थिति में रहते हैं. ಬಹಳ ಇಂಥವೆಲ್ಲ ಸಂಗತಿಗಳಿಂದ ಭಯದಿಂದ ತುಂಬಿದವರಾಗಿ ಮನುಷ್ಯರು ಜೀವಿಸುವಂತವರಾಗಿದ್ದಾರೆ. ಕೆಲವರಿಗೆ ಇದು ಕೂಡ ಆಗುತ್ತೆ, ಒಂದು ವೇಳೆ ಮಲಗಿಕೊಂಡಿದೆ ಆದ್ರೆ, ಕೆಟ್ಟ ಕನಸು ಬಿದ್ದಿದೆ ಆದ್ರೆ, ಅಯ್ಯೋ ನಾನು ಇಂಥ ಕನಸು ಯಾಕೆ ನೋಡ್ಬಿಟ್ಟಿನಂತ ಹೇಳ್ಕೊಂಡು ಭಯ ಪಡುವಂತವರಾಗಿದ್ದಾರೆ. लोगों ने अगर गलती से कोई बुरा सपना भी देख लिया तो शायद वो बुरे सपने को देखने की वजह से भी वो लोग डर जाते हैं. डर सभी के अंदर है. कुछ कुछ लोगों को जो यहाँ वहां छोटे मोटे जानवर को देखेंगे तो भी उन्हें डर लगता है. डर जो है, इट इज रियली अ नेगेटिव फैक्टर, ಒಂದು ನಕಾರಾತ್ಮಕವಾದಂತ ಒಂದು ಸಂಗತಿ ಆಗಿದೆ. ಬಟ್ ವೈ ದೇರ್ ಇಸ್ ಸಮಥಿಂಗ್ ದಟ್ ಟೀಚಸ್ ಪಾಸಿಟಿವ್. ಸತ್ಯವೇದದಲ್ಲಿ ಏನೋ ಒಂದು ವಿಶೇಷವಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಏನ್ ಹೇಳ್ತದೆ ಗೊತ್ತುಂಟಾ, ಭಯವು ಬಹಳ ಸಂಗತಿಗಳ ವಿಷಯದಲ್ಲಿರ್ಬಹುದು. ಭಯದ ವಿಷಯದಲ್ಲಿ ಅನೇಕ ರಾಗಗಳನ್ನು ಹಾಡುವಂತವರಾಗಿದೆ. ಭಯವು ಯಾಕೆ ನಮಗೆ, ದೇವರ ದಯವು ಇರುವವರೆಗೆ, ಈ ಒಂದು ಘೋರ ಸಂಕಟಗಳ ದಿನಗಳಲ್ಲಿ ಹಾದು ಹೋಗಿರುವಂತಹ ಸಮಯದಲ್ಲಿ ದೇವರ ಕೃಪೆ, ದೇವರ ಧೈರ್ಯ, ದೇವರ ಶಕ್ತಿ ವಿಷಯದಲ್ಲಿ ಬಹಳ ಸಂಗತಿಗಳನ್ನು ತಿಳಿಸಿಕೊಟ್ಟಿರಬಹುದು.
ಆದ್ರೆ ಬೈಬಲ್ ಸತ್ಯವೇದ ಒಂದು ಸಂಗತಿ ತಿಳಿಸುವಂತದ್ದಾಗಿದೆ. ಯೆಹೋವನ ಭಯವು ಜ್ಞಾನೋಪದೇಶ, ಗೌರವಕ್ಕೆ ಮೊದಲು ವಿನಯ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ. And the Bible is teaching about the fear of the Lord. Fear the Lord. ಕರ್ತನಿಗೆ ಭಯಪಡ್ರಿ, ಯೆಹೋವನಿಗೆ ಭಯಪಡುವಂತವರಾಗಿರ್ರಿ. ಭಯವು ಅನೇಕ ವಿಷಯಗಳಲ್ಲಿ ನಮ್ಮ ದೃಷ್ಟಿಯಲ್ಲಿ ಮನುಷ್ಯರಾದಂತ ನಮಗೆ ನಕಾರಾತ್ಮಕವಾಗಿ ನಾವು ಆಲೋಚನೆ ಮಾಡುವಂತ ಸಮಯದಲ್ಲಿ ಸತ್ಯವು ಸಕಾರಾತ್ಮಕವಾದಂತ ಒಂದು ಪಾಸಿಟಿವ್ ಥಿಂಗ್. ಯೆಹೋವನಿಗೆ ಭಯಪಡ್ರಿ, ಯೆಹೋವನಿಗೆ ನಡಗ್ರಿ, ಯೆಹೋವನಿಗೆ ಹೆದರ್ರಿ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಬಟ್ ದ ಸ್ಯಾಡೆಸ್ಟ್ ಪಾರ್ಟ್ ಈಸ್ ಥ್ರೂಔಟ್ ದಿ ಹಿಸ್ಟ್ರಿ ಆಫ್ ಇಸ್ರಾಯಲ್ ಆರ್ ದಿ ಪರ್ಟಿಕ್ಯುಲರ್ ಪ್ಯಾಸೇಜ್, ಇಡೀ ಇತಿಹಾಸ ಇಸ್ರಾಯೇಲ್ದರು ನೋಡ್ಬೇಕಾಗಿದೆ ಆದ್ರೆ, ಅಥವಾ ಈ ಒಂದು ವಾಕ್ಯಗಳನ್ನು ನೋಡ್ಬೇಕಂತಂದ್ರೆ, ಇಸ್ರಾಯೇಲ್ ಜನರು ಅನೇಕ ಸ್ಥಳಗಳಲ್ಲಿ ಯೆಹೋವನಿಗೆ ಭಯ ಪಡಲಿಲ್ಲ. ಯೆಹೋವನಿಗೆ ಗುಣಗುಟ್ಟುವುದ ಕಾರಣ, ಯೆಹೋವನ ವಿರುದ್ಧವಾಗಿ ಮಾತಾಡುವ ಕಾರಣ, ಯೆಹೋವನಿಗೆ ಅವಿಧೇಯರಾಗಿ ನಡೆದ ಕಾರಣ, ಯೆಹೋವ ಮತ್ತು ಯೆಹೋವನ ಸೇವಕರಿಗೆ ತಪ್ಪು ನುಡಿದ ಕಾರಣ ಇಸ್ರಾಯೇಲ್ ಜನರಲ್ಲಿ ಅನೇಕ ಸ್ಥಳಗಳಲ್ಲಿ ಈ ಒಂದು ಭಯದ ಸ್ಥಾನ ಅಥವಾ ಸ್ಥಿತಿ ನಾವು ಕಾಣಲಿಲ್ಲ ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಇನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ರಿ ಏನ್ ಘಟನೆ ಎಂಬುದಾಗಿ ಹೇಳುವಾಗ, ವಿ ಆಲ್ ಹರ್ಡ್, हम सभी ने सुना है कि जो है इस्राएल लोग कानान देश में प्रवेश किए. वो कानान देश जो था वो ಪ್ರಾಮಿಸ್ಡ್ ಲ್ಯಾಂಡ್ था, ವಾಗ್ದಾನದ ಒಂದು ಪ್ರಾಂತ ಪ್ರದೇಶವಾಗಿತ್ತು. ದೇವರು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬರುವಾಗ, ಈಗೋ ನಾನು ನಿಮಗೆ ಹಾಲು ಜೇನು ಹರಿಯುವ ಒಂದು ದೇಶಕ್ಕೆ ತೆಗೆದುಕೊಂಡು ಹೋಗ್ತೀನಿ ಎಂಬುದಾಗಿ ಹೇಳಿರುವಂತ ಒಂದು ವಾಗ್ದಾನ, ಮೋಶೆಗೆ ಮಾಡಿರುವಂತ ಒಂದು ವಾಗ್ದಾನ, ಇಸ್ರಾಯೇಲ್ ಜನರಿಗೆ ಮಾಡಿರುವಂತ ಒಂದು ವಾಗ್ದಾನ ಅವರ ಜೀವಿತದಲ್ಲಿ ನೆರವೇರಿಸಿದೆಂಬುದಾಗಿ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ. लाल समंदर को पार करते हुए, जंगल के लंबे सफर को तय करते हुए उस कनान देश में उन्होंने प्रवेश किया. इस बात को हम सभी लोग जानते हैं, लेकिन उसके बावजूद मैं ये बता दूं कि कौन है जो इस्राएलियों में से कानान देश में प्रवेश किए. यार प्रवेश ಮಾಡಿದ್ರು, ಎಂತವರು ಪ್ರವೇಶ ಮಾಡಿದ್ರು ಅಥವಾ ಯಾರು ಪ್ರವೇಶ ಮಾಡಲಿಲ್ಲ ಎಂಬುದಾಗಿ ಆಲೋಚನೆ ಮಾಡುವಾಗ ಕೇಳಿಸ್ಕೊಡ್ರಿ, ಕಾನಾನ್ ದೇಶವನ್ನು ಸಂಚರಿಸಿ ನೋಡಿದವರ ಮಾತುಗಳನ್ನು ಇಸ್ರಾಯೇಲರು ಕೇಳಿ ಅಧೈರ್ಯ ಪಟ್ಟು ಗುಣಗುಟ್ಟಿದ್ರು ಎಂಬುದಾಗಿ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. देयर इज अनदर फेज, एक और पहलू है इस घटना में कि हम तो सिर्फ जनरली बोलते हैं कि इजराइल लोग तो चले गए, लेकिन मैं आपको बता दूं एक ऐसी घटना है, एक ऐसा जगह है, एक ऐसा स्थान है, एक ऐसी हालात है जहां पर परमेश्वर ने निर्णय किया, परमेश्वर ने ठान लिया कि इजरायलियों में से इन सारे लोग, जितने भी लोग कुड़कुड़ाए ना, जितने भी लोग विरुद्ध बातें किए, जितने भी लोग परमेश्वर की महानता, परमेश्वर की महिमा, परमेश्वर की शक्ति के ऊपर उन्होंने शक किया, डाउट किया, उनमें से कोई भी लोग जो है इजराइल के उस लैंड में प्रवेश नहीं किए, कानान के लैंड में प्रवेश नहीं किए. ವಾಟ್ ಈಸ್ ದ ರೀಸನ್? ಏನಾಯ್ತು ಕೇಳಿಸ್ಕೊಳ್ರಿ. ಯೆಹೋಶುವನು ಮತ್ತು ಕಾಲೇಬನು ಇವರಿಬ್ಬರು ಕಾನಾನ್ ದೇಶವನ್ನು ಸಂಚರಿಸಿ ಬಂದಿದ್ರು ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತಿದೆ. यहोशू और कालेब जो है कानान देश को देखकर आ चुके थे. कानान देश के पूरे इलाके को उन्होंने जायजा लिया था, या फिर उन्होंने देख कर आए थे. ಅದನ್ನು ನೋಡಿ ಬಂದು ಸಂಚರಿಸಿದ ನಂತರ ಇವರು ಬಂದು ರಿಪೋರ್ಟ್ ಕೊಡ್ತಾರೆ. ಮೋಶೆ ಆರೋನಿಗೆ ತಿಳಿಸ್ತಾರೆ, ನೋಡ್ರಿ ಕಾನಾನ್ ದೇಶ ಹಾಲು ಜೇನು ಹರಿಯುವಂತ ಒಂದು ದೇಶ, ಕಾನಾನ್ ದೇಶ ಆಶೀರ್ವಾದದ ಒಂದು ದೇಶ, ಕಾನಾನ್ ದೇಶ ಬಹಳ ಸುಂದರವಾಗಿದೆ, ಕಾನಾನ್ ದೇಶ ದೇವರು ಒದಗಿಸುವಂತ ಒಂದು ದೇಶ ಎಂಬುದಾಗಿ ಕೇಳಿ ಸಂತೋಷ ಪಟ್ಟು ರಿಪೋರ್ಟ್ ಕೊಡುವಾಗ ಅಲ್ಲಿ ಜರುಗಿರುವಂತ ಸ್ಥಿತಿ ಏನೇ ಆಗಿದೆ ಎಂಬುದಾಗಿ ಕೇಳುವಾಗ वहां पर क्या घटना घटी पता है? उसके साथ में उन्होंने ये भी रिपोर्ट दिया, ಕಾನಾನ್ ದೇಶದಲ್ಲಿರುವಂತ ಜನರು ಬಹಳ ಬಲಶಾಲಿಯಾಗಿದ್ದಾರೆ. ಕಾನಾನ್ ದೇಶ में लोग जो वास कर रहे हैं ना, वो बहुत ही स्ट्रांग है. ಅಲ್ಲಿ ನೆಫೇಲಿಯರು ವಂಶದವರಾದ ಉನ್ನತ ಪುರುಷರಿದ್ದಾರೆ. बहुत ही ऊंचे, बहुत ही अट्टे-गट्टे, बहुत ही स्ट्रांग लोग हैं. ಈ ನೆಫೇಲಿಯನ್ಸ್ ಎಂಬುದಾಗಿ ಹೇಳುವಾಗ, ಈ ತರದ ಜನರು ಎಂಬುದಾಗಿ ಹೇಳುವಾಗ, ಇವರು ಬಹಳ ಎತ್ತರ, ಉದ್ದ, ಅಗಲ, ಬಹಳ ಶೂರವೀರರಾಗಿದ್ದಾರೆ. ಇವರನ್ನು ಎದುರಿಸಬೇಕಂದ್ರೆ ಯಾರಿಂದ ಆಗಲ್ಲ.
ಆದ್ರೆ ಯೆಹೋಶುವ ಕಾಲೇಬರಿಗೆ ಧೈರ್ಯ ಉಂಟು, ನಂಬಿಕೆ ಉಂಟು, ವಿಶ್ವಾಸ ಉಂಟು, ಕರ್ತನ ಮೇಲೆ ಭರವಸೆ ಉಂಟು. ನಾವು ಅವರನ್ನು ಎದುರಿಸಬಹುದು, ನಾವು ಅವರನ್ನು ಸಾಯಿಸಬಹುದು, ನಾವು ಅವರ ಮೇಲೆ ನಾವು ದಾಳಿ ಮಾಡಿ ಆ ದೇಶವನ್ನು ನಾವು ಕಬ್ಜಾ ಮಾಡ್ಕೊಳ್ಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಅವರಿಗೆ ಉಂಟು. ಆದ್ರೆ ಯಾವ ಸಂಗತಿ ಇಸ್ರಾಯೇಲ್ ಜನರಿಗೆ ಬಂದು ತಿಳಿಸುವಾಗ ಇಸ್ರಾಯೇಲ್ನ ಇಡೀ ಜಾತಿ ಪ್ರಜೆಗಳು ಇದನ್ನು ನಂಬಲಿಲ್ರಿ. ಇದಕ್ಕೆ ಭಯಪಟ್ರು. ಅಯ್ಯೋ, ನಾವು ಐಗುಪ್ತ ದೇಶದಲ್ಲಿ ಇರ್ತಿದ್ರೆ ಅಲ್ಲೇ ಸಾಯ್ತಿದ್ರೆ ಒಳ್ಳೇದಾಗ್ತಿತ್ತಲ್ಲ, ಈ ಕಾನಾನ್ ದೇಶಕ್ಕೆ ಹೋಗ್ಬೇಕಂತಂದ್ರೆ ಅಲ್ಲಿ ನಾವು ಕತ್ತಿಂದ ಸಾಯ್ಬೇಕಾ? ನಾವು ಕತ್ತಿಂದ ಸಾಯುವುದಕ್ಕೆ ನಮ್ಮನ್ನು ಮೋಶೆಯಲ್ಲಿ ಕರ್ಕೊಂಡು ಬಂದಲ್ಲ ಅಂತ ಹೇಳಿ ಆ ಅರಣ್ಯದಲ್ಲಿ ಆ ಒಂದು ಇಸ್ರಾಯೇಲ್ ಜನರು ಮೋಶೆ ವಿರುದ್ಧವಾಗಿ ಗುಣಗುಟ್ಲಿಕ್ಕೆ ಶುರು ಮಾಡಿದ್ರು ರೀ. ದೇ ಸ್ಟಾರ್ಟೆಡ್ ಮರ್ಮರಿಂಗ್. इसराइल के लोग जो है मूसा, आरोन के प्रति, यहोशुआ, कालेब के प्रति कुड़कुड़ाने लग गए. हम वहां होते तो अच्छे थे, हमारे दिन वहां पर अच्छे थे, हम वहां पर कैसे भी जी लेते थे, हम बंधुआई में थे तो भी परवाने, हम वहीं पर मर जाते तो परवाने, लेकिन इस कानान देश में जाने के लिए वहां पर रहने वाले ऊंचे, अट्टे गट्टे, तंदुरुस्त उन शूरवीरों का, उन लोगों का हम सामना कैसे करेंगे? ये भय, ये डर इनके अंदर आ गया. सुनिएगा ध्यान से. They are afraid of the big giants. ದೊಡ್ಡ ಶೂರವೀರರಿರುವಂತ ದೊಡ್ಡ ದೊಡ್ಡ ಯುದ್ಧವೀರರನ್ನು, ನೆಫೇಲಿಯರನ್ನು, ಉನ್ನತ ಪುರುಷರನ್ನು ನೋಡಿ ಭಯ ಪಡ್ತಿದ್ದಾರ್ರಿ. ಆದ್ರೆ ಹಗಲು ರಾತ್ರಿ ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ನಡೆಸ್ಕೊಂಡು ಹೋಗುವಂತ ಯೆಹೋವನಿಗೆ ಭಯ ಪಡ್ತಾ ಇಲ್ಲ. Did you get my point? एक ऐसे लोगों को देखकर, दिस इज द वर्ड ऑफ गॉड. ದೇವರ ನುಡಿ, ದೇವರ ವಾಗ್ದಾನ, ನಾನು ನಿಮ್ಗೆ ಕಾನಾನ್ ದೇಶ ಕೊಡ್ತೀನಿ ಎಂಬುದಾಗಿ ದೇವರು ಹೇಳಿಯಾಗಿದೆ. ಆದ್ರೆ ಯೆಹೋವನನ್ನು ನಂಬುವುದು ಬಿಟ್ಟು, ಯೆಹೋವನ ಮೇಲೆ ಭರವಸೆ ಬಿಡುವುದನ್ನು ಬಿಟ್ಟು, ಯೆಹೋವನನ್ನು ಸ್ವೀಕರಿಸಿ ಆತನ ಮಾತಿಗೆ ತಕ್ಕಂತೆ ವಿಧೇಯರಾಗಿ ನಡೆದು ಬಿಟ್ಟು ಯೆಹೋವನ ವಿರುದ್ಧವಾಗಿ ಗುಣಗುಟ್ಲಿಕ್ಕೆ ಶುರು ಮಾಡಿದ್ರು. आई वुड से अगर आपको समय मिलेगा आज पूरा वो 13वां अध्याय 14वां अध्याय पूरा पढ़िएगा. कितने बुरी तरीके से लोग बात करते हैं पता है. ಎಷ್ಟು ಭಯಂಕರವಾಗಿ, ಎಷ್ಟು ಕೆಟ್ಟದಾಗಿ ಇವರು ಗುಣಗುಟ್ಲಿಕ್ಕೆ ಶುರು ಮಾಡ್ತಾರೆ ಎಂಬುದಾಗಿ ನಾವು ಈ ವಾಕ್ಯಗಳಲ್ಲಿ ನೋಡುವಂತವರಾಗಿದ್ದೇವೆ. ದೇವರು ಅದ್ಭುತನು, ಶಕ್ತಿ ಉಳ್ಳವನು, ಪರಾಕ್ರಮವುಳ್ಳಂತ ದೇವರು. ಆತನ ಎದುರುಗಡೆ ಯಾರು ನಿಲ್ಲಲಿಕ್ಕೆ ಶಕ್ತರಿಲ್ಲ. ಇಫ್ ಗಾಡ್ ಸೆಡ್ he will do, he will definitely do. बट मैन्स अंडरस्टैंडिंग, मनुष्य का सोच जो है वो बहुत ही छोटा होने की वजह से और ऐसे इसराइलों के हालात को देखने की वजह से परमेश्वर को दुख हुआ, ದೇವರಿಗೆ ನೋವಾಯಿತು. ಮೋಶೆ ಹೋಗಿ ದೇವರಿಗೆ ತಿಳಿಸ್ತಾನೆ, ದೇವರು ಮೋಶೆ ಜೊತೆ ಮಾತನಾಡ್ತಾನೆ. ಆದ್ರೆ ಕೇಳಿಸ್ಕೊಳ್ರಿ, ಮೋಶೆ ಇಸ್ರಾಯೇಲ್ ಜನರ ಪರವಾಗಿ ಭಿನ್ನಯಿಸುವಂತವನಾಗಿದ್ದಾನೆ. ಗಾಡ್ ಗೆಟ್ಸ್ ಆಂಗ್ರಿ, परमेश्वर को गुस्सा आता है, प्रकोप आता है. एंड नाउ अब मैं इनको सभी को यहीं पर मार डालूंगा, खत्म करूंगा. लिसन टू दिस. हैव यू एवर थॉट, जो लाखों लोगों को हम तो ना काउंटिंग के आधार पर 6 लाख पुरुष थे करके हम लोग बोलते हैं when they cross the Red Sea, but including the wives and the children we cover it to the 20 lakhs and more than 20 lakhs of people. चलो लाखों की संख्या में परमेश्वर ने मिस्र देश से उनको छुड़ाया. अब सुनिएगा ध्यान से, केवल जो कुड़कुड़ाए नहीं ना, उन्हीं लोगों को छोड़कर परमेश्वर सभी का संहार करना चाहता है. ಯಾರು ಗುಣಗುಟ್ಲಿಲ್ಲ ನೋಡ್ರಿ, ಆ ಒಂದು ಸಂಖ್ಯೆ, ಒಂದು ಚಿಕ್ಕ ಗುಂಪನ್ನು ಬಿಟ್ಟು ಇಡೀ ಇಸ್ರಾಯೇಲ್ ಜಾತಿಯನ್ನು ಸಂಹಾರ ಮಾಡ್ತೀನಿ, ನಾನು ಕೊಲ್ತೀನಿ, ನಾನು ಸಾಯಿಸ್ಬಿಡ್ತೀನಿ ಇದೇ ಅರಣ್ಯದಲ್ಲಿ, ಇಲ್ಲೇ ಅವ್ರದ್ದು ಮಣ್ಣು ಮಾಡ್ತೀನಿ ಎಂಬುದಾಗಿ ದೇವರು ನುಡಿಯುವಂತವನಾಗಿದ್ದಾನೆ. ಬಟ್ ಮೂಸಾ ಜೋ ಹೈ ಪ್ರಭು ಕೆ ಉಪಸ್ಥಿತಿ में बैठता है. सुनिएगा, ಯೆಹೋವನೇ ನೀನು ದೀರ್ಘ ಶಾಂತಿಯು, ಬಹು ಪ್ರೀತಿ ಉಳ್ಳವನು, ಅಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದಾಗ್ಯೂ ಅಪರಾಧಿಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ಪಾಪ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವಂತ ದೇವರೇ, ನೀನು ಕನಿಕರವುಳ್ಳವನು, ಕ್ಷಮಿಸುವಂತ ದೇವರು, ದೀರ್ಘ ಶಾಂತಿ ಉಳ್ಳಂತ ದೇವರು. ದಯಮಾಡಿ ಸ್ವಾಮಿ, ನಿನ್ನ ಇಂದು ಕೋಪದಲ್ಲಿ ಈ ಒಂದು ಜನರಿಗೆ ಮರಣಕ್ಕೆ ಗುರಿ ಮಾಡಬೇಡ ಎಂಬುದಾಗಿ ಬೇಡಿಕೊಂಡರೆ. ದ ಮ್ಯಾನ್ ಆಫ್ ಗಾಡ್ ಪ್ರೇಡ್ ಫಾರ್ ಹಿಸ್ ಪೀಪಲ್. सुनिएगा ध्यान से, एक परमेश्वर का दास जो है उन इस्राएल लोगों के लिए वो प्रार्थना किया, गिड़गिड़ाया, विनती किया कि प्रभु तू महान है, अपने क्रोध में इन्हें मत ला कि ये संहार हो जाए, कि मर जाए, लेकिन अपनी दया में इन्हें तू क्षमा कर. एंड फर्दर इफ यू गो वर्स 20 14वें अध्याय में, मैंने तेरी प्रार्थना को सुन लिया है. सुनिएगा, ನಾನು ನಿನ್ನ ಪ್ರಾರ್ಥನೆಯನ್ನು
ಕೇಳಿದ್ದೇನೆ, ನಿನ್ನ ಪ್ರಾರ್ಥನೆ ಮೇರೆಗೆ ನಾನು ಅವರನ್ನು ಕ್ಷಮಿಸಿದ್ದೇನೆ. ಆದಾಗ್ಯೂ ನನ್ನ ಜೀವದಾಣೆ, ಯೆಹೋವನ ಮಹಿಮೆಯು ಭೂಲೋಕದಲ್ಲೆಲ್ಲ ತುಂಬಿರುವ ಬೇಕೆಂದು ನಿಶ್ಚಯ ವಾಕ್ಯದ ಒಂದು ಆಣೆ. ಈ ಮನುಷ್ಯರೆಲ್ಲರೂ ಐಗುಪ್ತ ದೇಶದಲ್ಲಿಯೂ ಅರಣ್ಯದಲ್ಲೂ ನಾವು ನಡೆಸಿದ ಮಹತ್ ಕಾರ್ಯಗಳು ನನ್ನ ಮಹಿಮೆಯನ್ನು ನೋಡಿದಾಗ್ಯೂ ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನು ಪರೀಕ್ಷಿಸುವುದರಿಂದ ನಾನು ಅವರ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇವರಲ್ಲಿ ಯಾರೂ ನೋಡುವುದಿಲ್ಲ. ನನ್ನನ್ನು ಅಲಕ್ಷ್ಯ ಮಾಡಿದ ಇವರಲ್ಲಿ ಯಾರು ಅದನ್ನು ನೋಡುವುದಿಲ್ಲ. प्लीज पीपल ऑफ गॉड, परमेश्वर के लोगों इस बात को समझिएगा कि परमेश्वर का हृदय टूट गया, परमेश्वर का मन टूट गया कि ये लोग मेरी परीक्षा करने की वजह से, ये लोग बार बार मुझे कुड़कुड़ाने की वजह से, ये लोग मेरे बहुत सारे महत् कार्य को, चिन्ह कार्य को देखने के बावजूद भी इन्होंने मेरी परीक्षा ली है, इन्होंने मेरे विरुद्ध में बोला है, इन्होंने मेरे नायक लोग के विरुद्ध में बात कही है, इनमें से कोई भी उस कानान देश में प्रवेश नहीं करेंगे. इट्स वेरी शॉकिंग. अब आगे सुनिएगा कौन वहां पर जाता है. पता है ಯಾರನ್ನು ದೇವರು ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ನಿರ್ಧಾರ ಮಾಡಿದಾರೆ ಗೊತ್ತುಂಟಾ? 20 ವರ್ಷಗಳಕ್ಕಿಂತ ಮೇಲಿರುವಂತ ಎಲ್ಲರನ್ನು ಸಂಹರಿಸುತ್ತೇನೆ ಎಂಬುದಾಗಿ ವಾಕ್ಯವನ್ನು ನುಡಿಯುವಂತವನಾಗಿದ್ದಾನೆ. 20 साल से जो भी ऊपर के लोग हैं ना, 20 साल के ऊपर के जितने भी लोग हैं ना, उन सभी की जिंदगी को यही इसी जंगल में मैं खत्म कर दूंगा. 20 ವರ್ಷಗಳಿಗಿಂತ ಮೇಲಾಗಿರುವಂತವರೆಲ್ಲರನ್ನು ನಾನು ಸಂಹರಿಸುತ್ತೇನೆ. ಅಂತೂ ಕೇಳಿಸ್ಕೊಳ್ರಿ, ಅಂತೂ ಯಾರ್ಯಾರು ನಂಬಿಗಸ್ತರಾಗಿದ್ದಾರೋ ಅವರನ್ನು ಮಾತ್ರ ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂಬುದಾಗಿ आतन ತಿಳಿಸುವಂತನಾಗಿದ್ದಾನೆ. क्यों मैं जस्ट मूवमेंट में आप लोगों के लिए पढ़ना चाहता हूं. ये वचन जो है सुनिएगा ध्यान से. ನಾವು ವರ್ಸ್ 29 29ನೇ ವಚನ, ನೀವು ನನಗೆ ವಿರುದ್ಧವಾಗಿ ಗುಣಗುಟ್ಟಿದ್ದರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ, ಅಂದ್ರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲೇ ಸಾಯುವರು. Can you imagine? मुझे बहुत ये बात को बताने के लिए अभी इस चीज का डर लगता है कि देखो परमेश्वर का क्रोध एक तरफ, परमेश्वर की दया एक तरफ, वो दयालु है, वो करुणामय है, वो क्षमा करने वाला परमेश्वर है. पिछले संडे मैंने उस पिता के कैरेक्टर के बारे में बात किया, लेकिन यहां पर जो है परमेश्वर 20 साल के ऊपर के लोगों में किसी को भी कानान देश में नहीं लेकर गया. जो कुड़कुड़ाए, परमेश्वर के विरुद्ध में बात किए. एंड नाउ लिसन टू दिस वेरी फर्दर. आगे सुनिएगा ध्यान से. और बिकॉज उन्होंने कुड़कुड़ाया, आगे उसी 14वें अध्याय के 33वें भाग में आते हैं, ನಿಮ್ಮ ಮಕ್ಕಳು ಅನುಭವಿಸುವವರಾಗಿ 40 ವರ್ಷ ಅರಣ್ಯ ಪ್ರವಾಸಿಗಳಾಗಿರಬೇಕು. ನೀವು ಈ ದೇಶವನ್ನು ಸಂಚರಿಸಿ ನೋಡಿದ 40 ದಿನಗಳಿಗೆ ಸಮಾನವಾಗಿ ದಿನ ಒಂದಕ್ಕೆ ಒಂದು ಸಂವತ್ಸರದವರೆಗೆ 40 ವರ್ಷ ನಿಮ್ಮ ಪಾಪದ ಫಲವನ್ನು ಅನುಭವಿಸುವರಾಗಿ ನಾನು ಕೈ ಬಿಟ್ಟವರ ಗತಿ ಎಂತದ್ದೆಂದು ತಿಳಿದುಕೊಳ್ಳಬೇಕು. ಇದು ಯೆಹೋವನೆಂಬ ನಾನೇ ಹೇಳಿದ ಮಾತು. ಕೇಳಿಸ್ಕೊಳ್ರಿ, ನನಗೆ ವಿರೋಧವಾಗಿ ಕೂಡಿಕೊಂಡಿರುವ ಈ ದುಷ್ಟ ಸಮೂಹದವರೆಲ್ಲರೂ ಈ ಮಾತಿನ ಮೇರೆಗೆ ಮಾಡುತ್ತೇನೆ. ಈ ಅರಣ್ಯದಲ್ಲಿಯೇ ಅವರೆಲ್ಲರೂ ಸಾಯಬೇಕು ಎಂದು ಯೆಹೋವ ದೇವರು ನುಡಿದಿದ್ದಾನ್ರಿ. मुझे या फिर हम सभी को ऐसा लगता है कि इजराइल लोग चले गए, इजराइल लोग को लेकर गए, इजराइल लोग को कानान देश दिया, लेकिन वही इजराइल लोगों में जितने भी परमेश्वर के प्रति कुड़कुड़ाए, बुरा कहें, बुरा बोले, उनमें से बहुत सारे लोग जो है या फिर उनमें से उन सारे लोगों का संहार खुदा ने, परमेश्वर ने उस जंगल में कर दिया. और साथ ही साथ में ಅದರ ಜೊತೆಯಲ್ಲಿ ಇನ್ನೇನ್ ನೋಡ್ತೀವಿ ಎಂಬುದಾಗಿ ಕೇಳುವಾಗ 40 ದಿವಸದ ಪ್ರಯಾಣರಿಗೆ ಸಂಚಾರ ಮಾಡ್ಲಿಕ್ಕೆ 40 ದಿವಸದಲ್ಲೇ ಯೆಹೋಶುವ ಕಾಲೇಬ ಹೋಗಿ ಸಂಚಾರ ಮಾಡ್ಕೊಂಡು ಇವರು ಬಂದು ರಿಪೋರ್ಟ್ ಕೊಟ್ರು. 40 ದಿವಸಗಳ ಪ್ರಯಾಣ ಮಾಡಿದ್ದಾಗಲೂ ಕೂಡ ನೀವು ಗುಣಗುಟ್ಟಿದ ಕಾರಣ, ನೀವು ತಪ್ಪು ಮಾತುಗಳನ್ನು ಆಡಿದ ಕಾರಣ, ನೀವು ನನ್ನನ್ನು ಎದುರಿಸಿದ ಕಾರಣ, ನೀವು ನನ್ನ ಮೇಲೆ ಸಂಶಯ ಪಟ್ಟ ಕಾರಣ, ಈ 40 ದಿವಸದ ಪ್ರಯಾಣವನ್ನು ನಾನು 40 ವರ್ಷಗಳನ್ನು ಮಾಡುತ್ತಿರುತ್ತೀನಿ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್?
एक आशीष के स्थान में, एक वादे का प्रॉमिस्ड लैंड में पैर रखने के लिए ना, ट्रैवल करने के लिए 40 दिन का सफर है। पर वो 40 दिन के सफर के बजाय परमेश्वर का गुस्सा या फिर परमेश्वर का सजा, परमेश्वर का जो परमेश्वर उन लोगों के प्रति दिखाया, यू विल सर्वाइव इन दिस विल्डरनेस फॉर 40 लॉन्ग ईयर्स। ये जंगल में तुम लोग 40 साल सफर करोगे, 40 साल यहीं पर बिताओगे। दैट सिंपली मीन्स जो उस टाइम के जो उम्र के लोग थे ना, वो उस बुजुर्ग उम्र आने तक जो है उन सारे लोगों को जंगल में ही घुमाता गया, जंगल में फिराता गया। जस्ट इमेजिन, जो नेफेलियंस वहां पर थे, शूरवीर थे, तंदुरुस्त थे, क्या अंदाजा नहीं लगा सकते कि आने वाले 40 सालों में वो भी बहुत ही स्ट्रांग हुए होंगे। लेकिन फिर भी परमेश्वर ने जो वादा किया उससे तो डेफिनेटली पूरा किया। लेकिन यहाँ पर परमेश्वर का भय ना होने की वजह से, देवರ ಭಯ ಇರದ ಕಾರಣ, ದೇವರ ಪರವಾಗಿ ಗೌರವ ಇರದ ಕಾರಣ, ದೇವರ ಜೊತೆಯಲ್ಲಿ ದೇವರ ಮಾತಿಗೆ ತಕ್ಕಂತೆ ನಡೆಯದ ಕಾರಣ ದೇವರ ಕೋಪ ಇವರ ಮೇಲೆ ಬಂತು ರೇ। ದೇವರು ಇವರನ್ನು ಶಿಕ್ಷಿಸಿದನು, ದೇವರು ಇವರನ್ನು ದಂಡಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ। Of course, when we speak from Old Testament, it has lot of passages। जब पुराने नियम से बात करते हैं ना, बहुत सारे ऐसे बातें हैं जहां पर परमेश्वर ने मार दिया, खत्म किया, अंत हो गया इनका। When we come to New Testament, of course we are living in a New Testament days, we talk about mercy, हम दया, करुणा, कृपा के बारे में हम बात करते हैं। लेकिन एक चीज, पुराना नियम का परमेश्वर नए नियम में भी है, और नए नियम का परमेश्वर ही इस दुनिया के अंत में सिंहासन के ऊपर बैठकर सभी का न्याय करेगा। और जब न्याय करेगा उसके सामने हमें खड़े होना है। टुडे द वर्ड टॉक्स अबाउट द मर्मरिंग, जो कुड़कुड़ाना जो है परमेश्वर के विरुद्ध में। आज कितने लोग कुड़कुड़ाए होंगे हालात को देखकर, 7 महीने के जर्नी को देखकर, जॉब्स को लेकर, सैलरीज को लेकर, फाइनेंशियल हालात हमारे इर्द गिर्द में हो रहे हैं, पॉलिटिकल स्थितियों को देखकर, एक दूसरे के ऊपर, कोरोना वायरस के ऊपर कुड़कुड़ाए होंगे, सरकार के ऊपर कुड़कुड़ाए होंगे, चर्चेस के ऊपर कुड़कुड़ाए होंगे, पादरियों के ऊपर कुड़कुड़ाए होंगे, या फिर कोई लोग एक दूसरे के ऊपर कुड़कुड़ाए होंगे। ये कुड़कुड़ाना, ये जो कुड़कुड़ाना वाला ये स्पिरिट है, ಗುಣಗುಟ್ಟುವಂಥದ್ದು, ತಪ್ಪು ನುಡಿಯುವಂಥದ್ದು, ಕೆಟ್ಟ ಮಾತುಗಳನ್ನು ಆಡುವಂಥದ್ದು, ದೋಷದ ಮಾತುಗಳನ್ನು ಆಡುವಂಥದ್ದು, ಸಂಶಯದ ಮಾತುಗಳನ್ನು ಆಡುವಂಥದ್ದು ದೇವರು ಮೆಚ್ಚಲಿಲ್ಲ। इट डज नॉट मीन कि परमेश्वर दयालु है, कृपालु है, प्रेमी है बोलकर जो है हम उसका फायदा नहीं उठा सकते हैं। प्रभु माफ करेंगे, प्रभु क्षमा करेंगे, प्रभु छोड़ देंगे, प्रभु और एक मौका देंगे, बट वही प्रभु है जो उसका भय नहीं मानते हैं, उसका अनादर करते हैं, उसको गौरव नहीं देते हैं, उसके लोगों का। आई टेल यू, यहाँ पर यहोशुआ कालेब का डिसऑनर किया उन्होंने, मूसा के विरुद्ध में कुड़कुड़ाया। एंड एक वचन मैंने पढ़ा, जो आप पढ़िएगा बाइबल में, केಳಿಸ್ಕೊಳ್ರಿ, ಇವರು ಇಷ್ಟು ಗುಣಗುಟ್ಟಿದ್ರಲ್ಲ, ಮೋಶೆ ಆರೋನರು ಅವ್ರ ಮುಂದೆ ಬೋರ್ಲ ಬಿದ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ। ಬಿಕಾಸ್ ದೇ ಆರ್ ಮೇಕಿಂಗ್ ದೆಮ್ ಅಂಡರ್ಸ್ಟ್ಯಾಂಡ್, ಡೋಂಟ್ ಸ್ಪೀಕ್ ಅಗೇನ್ಸ್ಟ್ ಗಾಡ್, ದೇವರ ವಿರುದ್ಧವಾಗಿ ಮಾತಾಡಬೇಡ್ರಿ ಎಂಬುದಾಗಿ ಮೋಶೆ ಆರೋನರು ಅವರಿಗೆ ತಿಳಿಸಲಿಕ್ಕೆ ಬೋರ್ಲ ಬಿದ್ರು ಎಂಬುದಾಗಿ ನೋಡುವಂತವರಾಗಿದ್ದೇವೆ। ಈ ದಿವಸ ದೇವರಿಗೆ ಭಯ ಪಡುವಂಥದ್ದು ನಮ್ಮ ಜ್ಞಾನಕ್ಕೆ ಮೂಲ, बुद्धि विवेक तिಳುವಳಿಕೆ ಒಂದು आधारवाಗಿದೆ। संसार में जीते समय में बहुत सारे हालात और चीजों के लिए देखकर, सोचकर, समझकर हम लोग डरते रहते हैं। लेकिन जब परमेश्वर की बात आती है, जब परमेश्वर का विषय आता है, जब आत्मिक संगति आती है, जब कलीसिया के बारे में आती है, या फिर सेवक या फिर पादरी के बारे में आते हैं, डर का कोई नामो निशान नहीं दिखता है। डर नाम का चीज नहीं। कोरोना एक तरफ, आपसे सवाल करना चाहूंगा, आप में से कितने लोग प्रभु का भय मानते हैं? ದೇವರಿಗೆ ಭಯಪಟ್ಟು ಭಯಭಕ್ತುಳ್ಳವರಾಗಿ ನಡ್ಕೊಳ್ತೀರಾ ಎಂಬುದಾಗಿ ಪ್ರಶ್ನೆ ಮಾಡ್ರಿ। I don't know, I am still in my introduction, I don't know how long this passage went today, but still मुझे ऐसा ही होता है, जब जो टॉपिक में लेता हूँ ऐसा लगता है कि वो नेक्स्ट कंटिन्यू करूंगा। ಆದ್ರೆ ಕೇಳಿಸ್ಕೊಳ್ರಿ, ಇದನ್ನ ಇಷ್ಟೇ ಹೇಳಿ ಮುಗಿಸ್ತಾ ಇದ್ದೀನಿ। ಮುಂದಿನ ವಾರ ಮತ್ತೆ ಧ್ಯಾನ ಮಾಡೋಣ। ಅದೇನ್ ಗೊತ್ತುಂಟ, ಒಂದು ಮಾತುಗಳನ್ನು ಕೇಳಿಸ್ಕೊಳ್ತಾ ಇವ್ರಿಗೆ ದೇವ್ರ ಭಯ ಇಲ್ಲೇನಂತ ಪ್ರಶ್ನೆಗಳು ಬರ್ತಾವ್ರಿ।
डोंट दे हैव द फियर ऑफ गॉड। हो सकता है दोनों तरफा एक दूसरे के प्रति, लोग पास्टर्स के प्रति बात करते हैं, पास्टर लोगों के प्रति बात करते हैं, या फिर हम संसार के हालात को देखकर बात करते हैं, या फिर जो भी इर्द गिर्द में हो रहा है उन चीजों को देखकर बात करते हैं, माँ बाप बच्चों को देखकर बात करते हैं। डू दे हैव फियर? क्या इन्हें सच में डर है? क्या इन्हें परमेश्वर का डर है? क्या इन्हें प्रभु के न्याय का डर है? ದೇವರು ನಮ್ಮನ್ನು ನ್ಯಾಯ ವಿಚಾರಣೆಗೆ ನಿಲ್ಲಿಸ್ತಾನೆ, ನಮ್ಮ ನ್ಯಾಯ ವಿಚಾರಣೆ ಆಗ್ತದೆ ಎಂಬ ಒಂದು ಭಯ ನಮಗೆ ಉಂಟಾ ಇಲ್ಲ ಎಂಬುದಾಗಿ ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ. ಆದ್ರಿಂದ ಇಸ್ರಾಯೇಲ್ ಜನರಲ್ಲಿ ಅನೇಕರು ಗುಣಗುಟ್ಟಿದ್ರಿ, ಇಸ್ರಾಯೇಲ್ ಜನರಲ್ಲಿ ಅನೇಕರು ತಪ್ಪು ಮಾತುಗಳನ್ನು ಆಡಿದ್ರು, ಇಸ್ರಾಯೇಲ್ ಜನರು ಅನೇಕರು ದೇವರಿಗೆ ಪ್ರಶ್ನೆ ಮಾಡಿದ್ರು, ದೇವರ ವಿರುದ್ಧವಾಗಿ ನಿಂತರು. ಆದ್ರಿಂದ ದೇವರ ಮನಸ್ಸು ನೊಂದುಕೊಂಡು ಅವರನ್ನು ಅಲ್ಲೇ ಶಿಕ್ಷಿಸಿದ, ಅಲ್ಲೇ ದಂಡಿಸಿದ. ಅವರ ಇಡೀ ಪೀಡಿಯಲ್ಲಿ ಬಹುಶಃ ಚಿಕ್ಕ ಮಕ್ಕಳು, ಯವನ ಕಾಲದ ಮಕ್ಕಳನ್ನು ಅಥವಾ ಯವನ ಕಾಲದ ಮಕ್ಕಳು 40 ವರ್ಷದ ಪ್ರಯಾಣ ಮಾಡಿ ಹೋಗುವಂತೆ ದೇವರು ಸಹಾಯ ಮಾಡಿದ ಹೊರತು ಗುಣಗುಟ್ಟಿರುವಂತ ಯಾರನ್ನು ಕೂಡ ದೇವರು ಬಿಡಲಿಲ್ಲ. God did not spare any of them. परमेश्वर उनमें से किसी को नहीं छोड़ा. मैं फिर से कह दूं, मेरा परमेश्वर दयालु है, प्रेमी है, कृपालु है, क्षमा करने वाला है, लेकिन साथ ही साथ में मेरा परमेश्वर न्याय करने वाला है. मेरा परमेश्वर जो है न्याय करेगा. और हो सकता है किसी के जिंदगी में छुटकारे की, चंगाई की, आशीष के लिए प्रभु ने इमीडिएट टाइम रखा होगा. एंड बिकॉज ऑफ योर मर्मरिंग, इन्हें 40 दिन में परमेश्वर वहां पर पहुंचा सकता था, लेकिन 40 दिन के बजाय 40 साल लगाए. और हमारे जिंदगी में उस स्थान को आने के लिए, उस चीज को हासिल करने के लिए, उस ब्लेसिंग्स को पाने के लिए God must have planned a quick moment. ಬಹಳ ಬೇಗನೆ ಒಂದು ಸಮಯ ದೇವರು ನೇಮಕ ಮಾಡಿಕೊಂಡಿರಬಹುದು. ಆದ್ರೆ ನಾನು ನೀನು ಮಾಡುವಂತ ತಪ್ಪಿನ ಕಾರಣ, ಪಾಪದ ಕಾರಣ ಬಹಳ ಸಮಯ ಇಡುವಂತದ್ದಾಗಿದೆ. ಆದ್ರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಸ್ವಾಮಿ ನಿನ್ನ ವಿರುದ್ಧವಾಗಿ ಏನಾದರೂ ಅಂತ ಪಾಪಗಳನ್ನು ಮಾಡಿದೆ ಆದ್ರೆ ನಮ್ಮನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆ ಪೂರ್ವಕವಾಗಿ ನಾವು ಆತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. हम अपने आप को सौंपेंगे और कहेंगे कि परमेश्वर कि मुझे माफ कर, ನನ್ನನ್ನು ಕ್ಷಮಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಹಾಡಿನ ಮೂಲಕ ನಮ್ಮ ದೇಣಿಗೆ ಕಾಣಿಕೆಗಳನ್ನು ಕರ್ತನಿಗೆ ಒಪ್ಪಿಸೋಣ. परमेश्वर को ये भेंट सौंपेंगे और ये भेंट को सौंप कर जो है हम परमेश्वर की उपस्थिति में आगे बढ़ेंगे. यहोवा यीरे दाता मेरे, तू काफी है मेरे लिए. यहोवा राफा, तू करता चंगा, मिली चंगाई तेरे घाव से. यहोवा शम्मा, तू संग रहता, हर जरूरत पूरी करता है. तू काफी है, तू काफी है, तू काफी है मेरे लिए. तू काफी है, तू काफी है, तू काफी है मेरे लिए. यहोवा एलोहीम सिरजनहारे, सब रचा है वचन से तेरे. यहोवा इलियोन, तू सर्वशक्तिमान, तेरे जैसा नहीं कोई है. यहोवा शालोम, तू शांति दाता, दी है शांति तूने मुझे. तू काफी है, तू काफी है, तू काफी है मेरे लिए. तू काफी है, तू काफी है, तू काफी है मेरे लिए.
ಕಾಣಿಕೆಗಳನ್ನು ಕರ್ತನಿಗೆ ಒಪ್ಪಿಸಿಕೊಂಡ ಯಥಾರ್ಥವಾದ ಮನಸ್ಸಿನಿಂದ ನಾವು ಕಾಣಿಕೆಗಳನ್ನು ಸಮರ್ಪಿಸಿದ್ದೇವೆ ಮತ್ತು ಅದರ ಜೊತೆಯಲ್ಲಿ ಸಭೆಯವರಿಗೆ ಪ್ರೇರೇಪಿಸುವುದೇನಂತಂದ್ರೆ ನಮ್ಮ ತಿಂಗಳಿನ ಕಾಣಿಕೆಯನ್ನು ಕೂಡ ನಾವು ದೇವರ ಆಲಯಕ್ಕೆ ಸಭೆಯ ಹಿರಿಯರು ನಾಯಕರಿಗೆ ಮುಟ್ಟಿಸ್ತಾ ಇರ್ರಿ. ವರ್ಷವೇ ಮುಗಿಲಿಕ್ಕೆ ಬಂತು, 10 ತಿಂಗಳ ಮುಕ್ತಾಯವಾಗಿದೆ. 2020ನೆಯ ಕಾಣಿಕೆಯನ್ನು ನಾವಿನ್ನೂ ಸಲ್ಲಿಸದೇ ಇದ್ದಿದೆ. ಆದರೆ ದಯಮಾಡಿ ನೀವು ಯಥಾರ್ಥವಾದ ಮನಸ್ಸಿನಿಂದ ಉದಾರವಾಗಿ ಕರ್ತನಿಗೆ ನೀವು समर्पिसबेकेंबुदागी ನಾನು ಪ್ರೇರೇಪಿಸುವಂತನಾಗಿದ್ದೇನೆ. आइए हम आंखें बंद करेंगे, हम प्रार्थना करेंगे। स्वर्गीय दयालु परमेश्वर यीशु मसीह, हम धन्यवाद देना चाहते हैं फिर एक बार आज के सुबह के लिए आपके उपस्थिति में आकर प्रभु आपके वचन को सुनने का मौका दिया। प्रभु लॉर्ड, आप दयालु है, प्रेमी है, करुणामय परमेश्वर है, लेकिन साथ ही साथ में आप न्याय करने वाले परमेश्वर है। प्रभु आप अपने प्रकोप में परमेश्वर आपके प्रति जो भी कुड़कुड़ाते हैं पिता, जो भी बुरा कहते हैं, जो भी परमेश्वर आपके ऊपर भरोसा नहीं रखते हैं परमेश्वर, जो हालात हमने इस्राएलियों का देखा प्रभु, वो हालात प्रभु आज भी हमारे जिंदगी में आ सकती है। प्रभु ये वचन आपका है पिता, ये वाणी आपकी है पिता, ये बोल आपके है परमेश्वर। इसके लिए हम आपको धन्यवाद देते हैं। हमारी सहायता कर ताकि हम आपका भय माने, आपके भय में हम अपने आप को रखते हुए चलने पाए परमेश्वर। खास करके आज के भेंट को हम आपके हाथों में रखते हैं, इसे आप ब्लेस कीजिए, इसे आप स्वीकार कीजिए और आपकी महिमा और सेवकाई में इसका इस्तेमाल करने के लिए आपसे हम प्रार्थना करते हैं। जो भी लोग कामकाज में है, ड्यूटी से, ऑनलाइन जॉब्स कर रहे हैं परमेश्वर, और जो लोग ट्रैवल कर रहे हैं पिता, लॉर्ड तेरे लोगों के संग रहे प्रभु, इनकी रक्षा कर प्रभु, इन्हें संभाल प्रभु, हर बुराई से पिता आप इन्हें बचाइए। और जो भी छोटे मोटे बीमारियां हैं, खांसी है, जुकाम है पिता, या फिर छोटे मोटे ट्रीटमेंट्स है पिता, मेडिसिन को ले रहे हैं पिता, उन सभी में आप अपने लोगों को चंगाई, स्वस्थता आप प्रदान करने के लिए आपसे हम प्रार्थना करते हैं। आप ऐसा करेंगे धन्यवाद के साथ में, आदर में हम आपको देते हैं। इस दिन को, इस आने वाले हफ्ते को प्रभु आपके हाथों में रखते हुए यीशु मसीह के मधुर मीठे नाम से इस दुआ को हम मांगते हैं, आमीन। ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣಾಯಾವತ್ತು ಕೊಟ್ಟಾಗ್ಯೂ ಏನು ಸಾಲದು, ಆಮೆನ್। ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ। ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಐಕ್ಯತೆಯು ನಿಮ್ಮೆಲ್ಲರ ಸಂಗಡ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ।